ಬಳ್ಳಾರಿ ಗುಂಡಿನ ಸದ್ದು. ವೀಕ್ಷಕರೇ, ಬಳ್ಳಾರಿಯಲ್ಲಿ ಕೊಲೆ, ರೆಡ್ಡಿ ವರ್ಸಸ್ ರೆಡ್ಡಿ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಎಂಬ ಮಾಹಿತಿಯನ್ನು ನೀವು ಕೂಡ ಕೇಳಿರ್ತೀರ. ಅಲ್ಲಿ ನಡೆದ ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೇವೆ. ಬಳ್ಳಾರಿ ಎಂದು ಕೂಡಲೇ ನಮಗೆ ನೆನಪಿಗೆ ಬರೋದು ಗಣಿಧನಿಗಳ ನಾಡು, ಬಿಸಿಲು ನಾಡು. ಆದರೆ ಜನವರಿ 1/1/2026 ಹೊಸ ವರ್ಷದಂದೇ ನಡೆದಂಥ ರಾಜಕಾರಣಿಗಳ ವೈರತ್ವಕ್ಕೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಲೆಗೆ ಇಡೀ ದೇಶವೇ ಬಳ್ಳಾರಿ ಕಡೆಗೆ ತಿರುಗಿ ನೋಡುವಂತಾಗಿದೆ. ಅಸಲಿಗೆ ಬಳ್ಳಾರಿಯಲ್ಲಿ ನಡೆದಿದ್ದಾದರೂ ಏನು? ವೀಕ್ಷಕರೇ, ಜನವರಿ 1/2026 ಬಳ್ಳಾರಿಯ ಅವಂಬಾವಿಯ ನಗರದಲ್ಲಿ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗಣಿಧನಿ ಎಂದೇ ಪ್ರಖ್ಯಾತಿ ಪಡೆದಿರುವ ಜನಾರ್ದನ್ ರೆಡ್ಡಿ ಹಾಗೂ ಯಂಗ್ ಲೀಡರ್ ಆದಂಥ ಕಾಂಗ್ರೆಸ್ ಶಾಸಕರಾದ ನಾರಾ ಭಾರತ್ ರೆಡ್ಡಿಯ ಬೆಂಬಲಿಗರು ಒಂದು ಸಣ್ಣ ಗಲಾಟೆ, ಮಾತಿನ ಚಕಮಕಿ ನಡೆಯಿತು. ಆದರೆ ಆ ಮಾತಿನ ಚಕಮಕಿ ಇಂದು ಕೊಲೆಗೆ ಬಂದು ನಿಂತಿದೆ. ಸ್ನೇಹಿತರೆ, ಈ ಎಲ್ಲ ಘಟನೆಗೆ ಕೇಂದ್ರಬಿಂದುವಾಗಿದ್ದು ಬಳ್ಳಾರಿಯ SP ಸರ್ಕಲಲ್ಲಿ ಇತ್ತೀಚೆಗಷ್ಟೇ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಮತ್ತು ಜನವರಿ 3ರಂದು ಅದ್ದೂರಿ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಕೂಡ ಮಾಡಲು ನಾರಾ ಭರತ್ ರೆಡ್ಡಿಯವರು ಸಜ್ಜಾಗಿದ್ದರು. ಅಂದುಕೊಂಡಂತೆ ಎಲ್ಲವೂ ಆಗಿದ್ದರೆ ಕಾರ್ಯಕ್ರಮವು ಯಶಸ್ವಿಯಾಗುತ್ತಿತ್ತು. ಆದರೆ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಬಳ್ಳಾರಿಯಲ್ಲಿ ಬ್ಯಾನರನ್ನು ಎಲ್ಲ ಕಡೆಗಳಲ್ಲಿ ಅನಾವರಣ ಮಾಡುತ್ತಿದ್ದರು. ಆದರೆ ಸಮಸ್ಯೆ ಶುರುವಾಗಿದ್ದು ರಾತ್ರಿ 9 ಗಂಟೆಗೆ ಬಳ್ಳಾರಿಯಲ್ಲಿ ಅವಂಬಾವಿ ನಗರದಲ್ಲಿ ಜನಾರ್ದನ್ ರೆಡ್ಡಿಯ ಐಷಾರಾಮಿ ಮನೆಯಿಂದ. ಅದರ ಪಕ್ಕದಲ್ಲಿ ಅವರಿಗೆ ಸೇರಿದ ಒಂದು ಜಾಗ ಕೂಡ ಇದೆ. ಆ ಜಾಗದಲ್ಲಿ ನಾರಾ ಭರತ್ ರೆಡ್ಡಿಯ ಆಪ್ತ ಹಾಗೂ ಸಂಬಂಧಿಕ ಎಂದು ಗುರುತಿಸಲ್ಪಡುವ ಸತೀಶ್ ರೆಡ್ಡಿಯು ಬೆಂಬಲಿಗರು ಬಂದು ಬ್ಯಾನರ್ ಅಳವಡಿಸಲು ಮುಂದಾಗುತ್ತಾರೆ. ಇದನ್ನು ಕಂಡ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಬ್ಯಾನರ್ ಹಾಕಬೇಡಿ ಎಂದು ಸತೀಶ್ ರೆಡ್ಡಿಯ ಬೆಂಬಲಿಗರಿಗೆ ಹೇಳುತ್ತಾರೆ. ಆಗ ಸತೀಶ್ ರೆಡ್ಡಿಗೆ ಫೋನ್ ಮಾಡುವ ಮೂಲಕ ಆ ಸ್ಪಾಟ್ಗೆ ಸತೀಶ್ ರೆಡ್ಡಿಯನ್ನು ಬರಮಾಡಿಕೊಳ್ಳುತ್ತಾರೆ. ಆಗ ಬಂದ ಸತೀಶ್ ರೆಡ್ಡಿಯು ಸ್ವತಃ ತಾವೇ ಯಾರು ಬರ್ತಾರೋ ನಾನು ನೋಡ್ತೀನಿ, ಬ್ಯಾನರ್ ಹಾಕಿ ಎಂದು ಕುರ್ಚಿಯ ಮೇಲೆ ಕೂತು ಬ್ಯಾನರನ್ನು ಕಟ್ಟಿಸುತ್ತಾರೆ. ಈ ಮಾಹಿತಿ ತಿಳಿದು ಕೂಡಲೇ ಆ ಸ್ಪಾಟ್ಗೆ ಶ್ರೀರಾಮುಲು ಅವರು ಆಗಮಿಸುತ್ತಾರೆ. ಅವರು ರೋಷಾದ್ವೇಷವಾಗಿ ಬಂದು ಬ್ಯಾನರನ್ನು ಹರಿಯುತ್ತಾರೆ ಎಂದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗುತ್ತೆ. ಆಗ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಕಲ್ಲನ್ನು ಜನಾರ್ದನ್ ರೆಡ್ಡಿಯ ಮನೆಯ ಕಡೆಗೆ ಬೀಸ್ತಾರೆ ಎಂದು ಸ್ವತಃ ಜನಾರ್ದನ್ ರೆಡ್ಡಿಯವರೇ ಹೇಳಿದ್ದಾರೆ. ನಂತರ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಸತೀಶ್ ರೆಡ್ಡಿಯ ಮೇಲೆ ಕೈ ಮಾಡುತ್ತಿದ್ದಾರೆಂದು ಸತೀಶ್ ರೆಡ್ಡಿಯ ಪ್ರೈವೇಟ್ ಗನ್ಮ್ಯಾನ್ ಆಕಾಶದ ಕಡೆಗೆ ಗುಂಡು ಹಾರಿಸಲು ಶುರು ಮಾಡುತ್ತಾರೆ. ಪೊಲೀಸರು ಈ ಘಟನೆಯನ್ನು ತಡೆಯಲು ಲಾಠಿ ಚಾರ್ಜ್ ಕೂಡ ಮಾಡುತ್ತಾರೆ. ಆದರೂ ಕಂಟ್ರೋಲ್ಗೆ ಬರಲ್ಲ. ವಿಡಿಯೋ ಒಂದರಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಜನಾರ್ದನ ಮನೆಯ ಕಡೆಗೆ ನೇರವಾಗಿ ಗುಂಡು ಹಾರಿಸುತ್ತಾನೆ. ಈ ವಿಷಯ ತಿಳಿದ ಪೊಲೀಸರು ಘಟನೆಯನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳಲು ಗಾಳಿಯಲ್ಲಿ 4-5 ಬಾರಿ ಗುಂಡು ಹಾರಿಸುತ್ತಾರೆ. ಈ ಗುಂಡಿನ ಚಕಮಕಿಯಲ್ಲಿ ವ್ಯಕ್ತಿಯೊಬ್ಬನ ಪ್ರಾಣವೇ ಹೋಗುತ್ತದೆ. ಬಲಿಯಾದ ವ್ಯಕ್ತಿಯು ಯಾರು? ರಾಜಕೀಯ ನಾಯಕರ ಪ್ರತಿಷ್ಠೆಗೆ ಬಲಿಯಾಗೋದು ಯಾವತ್ತೂ ಕೂಡ ಕಾರ್ಯಕರ್ತರೇ. ಇದೊಂದು ಸಾಕ್ಷಿಯಷ್ಟೇ. ಅಂದು ರಾತ್ರಿ ಗುಂಡಿನ ಏಟಿಗೆ ಬಲಿಯಾದ ರಾಜಶೇಖರ್. ಅವರ ವಯಸ್ಸು 28. ಬಳ್ಳಾರಿಯ ಹುಸೇನ್ ನಗರದ ಹುಡುಗ. ಇಲ್ಲಿ ಆಶ್ಚರ್ಯಕರ ವಿಷಯವೇನೆಂದರೆ ರಾಜಶೇಖರ್ ಅವರ ತಂದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು. ಆದರೆ ರಾಜಶೇಖರ್ ಅವರು ಅಪ್ಪಟ ಕಾಂಗ್ರೆಸ್ ಬೆಂಬಲಿಗ ಹಾಗೂ ಭರತ್ ರೆಡ್ಡಿಯ ಬೆಂಬಲಿಗ. ಆ ರಾತ್ರಿ ರಾಜಶೇಖರ್ ಅವರು ಬ್ಯಾನರ್ ಕಟ್ಟಬೇಕೆಂದು ಉತ್ಸಾಹದಿಂದ ಬಂದರು. ಆದರೆ ನಡು ರಸ್ತೆಯಲ್ಲೇ ಪ್ರಾಣ ಬಿಟ್ಟರು. ಗುಂಡು ರಾಜಶೇಖರ ಅವರ ಎದೆಗೆ ನೇರವಾಗಿ ಬಿದ್ದ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಪ್ರಾಣ ಬಿಟ್ಟಿದ್ದರು. ಇನ್ನೊಂದು ಕಡೆ ಸತೀಶ್ ರೆಡ್ಡಿಯವ್ರಿಗೂ ಕೂಡ ಗಂಭೀರ ಗಾಯಗಳಾಗಿವೆ. ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಆದರೆ ಅಲ್ಲಿರೋ ಸ್ಪಷ್ಟನೆ ಏನಂದರೆ, ಮೃತ ರಾಜಶೇಖರ್ ಅವರ ಎದೆಗೆ ಬಿದ್ದ ಬುಲೆಟ್ ಯಾರದು?
ಅದು ಸತೀಶ್ ರೆಡ್ಡಿ ಹಾರಿಸಿದ್ದ, ಗನ್ಮ್ಯಾನ್ನಿಂದ ಅಥವಾ ಪೊಲೀಸರದ್ದ ಎಂದು ಇನ್ನೂ ಖಚಿತವಾಗಿಲ್ಲ. ಆದರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಪೊಲೀಸರು ಈ ಗುಂಡು ನಮ್ದಲ್ಲ ಎಂದು ಹೇಳಿದ್ದಾರೆ ಮತ್ತು ಅದನ್ನು FSIL ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ. ಜನಾರ್ದನ್ ರೆಡ್ಡಿ ಮನೆಯ ಸುತ್ತಮುತ್ತ 200 ಮೀಟರ್ ನಿಷೇಧಾಜ್ಞೆ ಕೂಡ ಮಾಡಲಾಗಿದೆ. ಆದರೆ ಜನಾರ್ದನ್ ರೆಡ್ಡಿಯು ಇದು ನನ್ನ ಕೊಲೆ ಮಾಡುವ ಸಂಚು ಎಂದು ಮೀಡಿಯಾದ ಮುಂದೆ ಬಂದು ಹೇಳಿದ್ದಾರೆ. ಈ ಘಟನೆ ತಿಳಿದ ಕೂಡಲೇ ಗಂಗಾವತಿಯಿಂದ ಬಳ್ಳಾರಿಗೆ ಆಗಮಿಸುತ್ತಿದ್ದಂತೆ ಅವರು ಕಾರ್ ಇಳಿದ ಕೂಡಲೇ ಅವರ ಕಡೆಗೆ ಗುಂಡು ಹಾರಿಸಿದ್ದಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇತ್ತ ತನ್ನ ಸ್ವಂತ ಕಾರ್ಯಕರ್ತನ ಕಳೆದುಕೊಂಡ ನೋವಿನಿಂದ ನಾರಾ ಭರತ ರೆಡ್ಡಿಯು ಹತ್ಯಾರೋಪವನ್ನು ಜನಾರ್ದನ್ ರೆಡ್ಡಿಯ ಮೇಲೆ ಹಾಕಿದ್ದಾರೆ. ನಮ್ಮ ಹುಡುಗರು ಶಾಂತಿಯುತವಾಗಿ ಬ್ಯಾನರ್ ಅನ್ನು ಹಾಕುತ್ತಿದ್ರು, ಆದರೆ ರೆಡ್ಡಿಯ ಕಡೆಯವರು ಬಂದು ಕಲ್ಲು ತೂರಾಟ ಮಾಡಿ ನನ್ನ ಕಾರ್ಯಕರ್ತನ ಹತ್ಯೆ ಮಾಡಿದ್ದಾರೆ. ನಾನು ಸುಮ್ಮನೆ ಬಿಡುವುದಿಲ್ಲ, ರಕ್ತಾಭಿಷೇಕ ಮಾಡುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಸತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತ, ಆಡಳಿತದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ. ಈಗ ಒತ್ತಡ ಪೊಲೀಸರ ಮೇಲಿದೆ. ಈ ಘಟನೆಯ ನಂತರ ಬಳ್ಳಾರಿ ಪೊಲೀಸರು ಚಾನೆಲ್ ರೆಡ್ಡಿ ಅವರ ದೂರಿನ ಮೇರೆಗೆ ಜನಾರ್ದನ್ ರೆಡ್ಡಿ ಸೇರಿ 11 ಜನರ ಮೇಲೆ FIR ಹಾಕಲಾಗಿದೆ. ಘಟನೆಯಾದ ಮರುದಿನ ಮೃತ ರಾಜಶೇಖರ್ ಅವರ ಮೃತಕ್ಕೆ ಶಾಸಕ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್ ಹಾಗೂ ನಾಗೇಂದ್ರ ಅವರು ಹೆಗಲು ಕೊಡುವ ಮೂಲಕ ನಾವು ನಿಮ್ಮ ಕುಟುಂಬದ ಜೊತೆಗೆ ಇರುತ್ತೇವೆಂದು ಧೈರ್ಯ ತುಂಬಿದ್ದಾರೆ. ನಂತರ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಜಮೀರ್ ಅಹ್ಮದ್ ಅವರು ಮೃತ ರಾಜಶೇಖರ್ ಅವರ ಮನೆಗೆ ಆಗಮಿಸಿ ಅವರ ತಾಯಿಗೆ ಧೈರ್ಯ ತುಂಬಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ನಂತರದಲ್ಲಿ DCM DK ಶಿವಕುಮಾರ್ ಅವರು ಆಗಮಿಸಿ ಕುಟುಂಬಕ್ಕೆ ಧೈರ್ಯ ತುಂಬುವ ಮೂಲಕ ಸಂತಾಪ ಸೂಚಿಸಿದರು. ಇನ್ನು ಇದಾದ 1 ವಾರದ ನಂತರ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ R ಅಶೋಕರವರು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ರಾಜಶೇಖರ್ ಮನೆಗೆ ಆಗಮಿಸಿ 10 ಲಕ್ಷ ರೂಪಾಯಿಗಳ ಚೆಕ್ ನೀಡಿದರು ಮತ್ತು ರಾಜ್ಯ ಕಾಂಗ್ರೆಸ್ ಆಡಳಿತದ ವಿರುದ್ಧ ವಾಗ್ದಾಳಿ ನಡೆಸಿದರು. ವೀಕ್ಷಕರೇ, ಇದು ಇಲ್ಲಿಯವರೆಗಿನ ಈ ಘಟನೆಗೆ ಸಂಬಂಧಿಸಿದಂತೆ ಸುದ್ದಿಯಾಗಿದ್ದು. ಇನ್ನು ಈ ಕೇಸನ್ನು CBIಗೆ ಒಪ್ಪಿಸಿದ್ದು CBI ಪೊಲೀಸರು ಈ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆದರೆ ಆರೋಪಿಗಳು ಯಾರೆಂಬುದು ಇಲ್ಲಿಯವರೆಗೆ ಕಂಡುಬಂದಿಲ್ಲ. ಈ ಘಟನೆಯ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.